ಒಂದು ಹಠ, ಒಂದು ಕೋಪ, ಡಾನ್ಸ್ ಮೇಲೆ ತನಗಿರುವಂತ ಗೌರವ, ಪ್ರೀತಿ, ಕೊರಿಯೋಗ್ರಾಫರ್ ಪವನ್ ಮಾಸ್ಟರ್ ನ ಗೆಲ್ಲಿಸ್ಬೇಕು ಅನ್ನೋ ಒಂದು ತವಕ ಇದೆಯಲ್ಲ ಇವತ್ತು ಚಂದನ್ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಕಾಣಿಸ್ತು. ಚಂದನ್, ಸೆಮಿಫೈನಲ್ಸ್ ಅಲ್ಲಿ ಎಲ್ಲಾ ಜಡ್ಜಸ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಅದನ್ನ ಮೀರಿ ಅವ್ರ ಹತ್ರ ನೀನು ಸ್ಟ್ಯಾಂಡಿಂಗ್ ಓವೇಷನ್ ತಗೊಂಡ್ ಫೈರ್ ಬ್ರ್ಯಾಂಡ್ ತಗೋತೀಯ ಅಂತಂದ್ರೆ ಈ ಕ್ಷಣ ನೀವ್ ವಿನ್ನರ್ ಮಗ. ಅಷ್ಟು ನೀವು ಹೇಳಿದ್ರಿ ನಾನು ಒಂಟಿ ಸಲಗ ಆಗಿ ಬಂದೆ ಅಂತ. ನಾನು ಯಾವತ್ತೂ ಒಂಟಿನೇ ಅಲ್ಲ. ಅಲ್ಲಿ ಸೂರ್ಯ, ಹರ್ಷ ಅಣ್ಣ, ತೇಜು ಅಣ್ಣ, ಶಶಿ ಅಣ್ಣ, ನಮ್ಮ ಬಾಯ್ಸು ಇವರೆಲ್ಲ ಇರೋರ್ಗು ನಾನು ಒಂಟಿ ಸಲಗ ಅಲ್ಲೇ ಅಲ್ಲ. ಮತ್ತೆ ರಕ್ಷಿತಾ ಮ್ಯಾಮ್ ಯಾವಾಗಲೂ ಹೇಳ್ತಾ ಇದ್ರು ಚಂದನ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ, ಅವ್ನ್ ಅದಿಷ್ಟ ಅಂತ. ಆ ಕಾನ್ಫಿಡೆನ್ಸೇ ಕೊಡೋದು ನನಗೆ ಸೂರ್ಯ. ಸೂರ್ಯ, ಏ ಬಾರ ಸೂರ್ಯ. ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅವನೇ ಮಾಡಿ ತೋರಿಸ್ತಾನೆ ನನಗೆ. ಇನ್ನ ಸ್ಟೇಜ್ ಮೇಲೆ ಹತ್ತ ಹೋಗೋ ಅಷ್ಟೇ, ಅವ್ನು ನನ್ಗೆ ವಿಶ್ ಮಾಡಿಬಿಟ್ಟೆ ಹೋಗೋದು, ಎಲ್ಲಾದ್ರೂ ಇರ್ಲಿ. ಸಚ್ ಎ ಗುಡ್ ಫ್ರೆಂಡ್ ಕವನ, ಸಚ್ ಎ ಗುಡ್ ಫ್ರೆಂಡ್. ಮೇಡಮ್ ಹಂಗೆ ಹರ್ಷ ಅಂತ ಒಬ್ಬ ಪ್ಲೀಸ್ ಬನ್ನಿ ಹರ್ಷ. ಇವರೆಲ್ಲ ಇರೋರ್ಗು ನಾನು ಒಂಟಿ ಸಲಗ ಅಲ್ಲ ಅಕ್ಕ. ಅವನ ಒಂಟಿ ಸಲಗ ಅಲ್ಲ, ಆದ್ರೆ ಸಲಗ. ಈ ಸಲಗ ಪರ್ಫಾರ್ಮೆನ್ಸ್ ನೋಡಿ ಎಕ್ಸೈಟ್ ಆಗಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ವಿಜಯ್ ರಾಘವೇಂದ್ರ ಮಾತಾಡಿ. ದಿಸ್ ಇಸ್ ಓನ್ಲಿ ಫಾರ್ ಚಂದನ್ಗಿರುವಂತ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆಗೆ, ಡಾನ್ಸ್ ಮೇಲೆ ಅವನಿಗಿರೋ ಭಕ್ತಿಗೆ ಎದ್ದು ನಿಂತು ನಾನು ಚಪ್ಪಾಳೆ ಹೊಡಿಲೇಬೇಕು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೆ ಇವತ್ತು. ನಿನ್ ಜೊತೆ ನಿಂತ್ಕೊಂಡಲ್ಲ ಅಷ್ಟೂ ಜನ ಡಾನ್ಸರ್ಸ್ ಒಂದೇ ಒಂದು ಸಣ್ಣ ತಪ್ಪು ಮಾಡ್ದೇನೆ ಡಾನ್ಸ್ ಮಾಡಿದ್ದಾರೆ. ಅಂಡ್ ಪವನ್ ಮಾಸ್ಟರ್ ನಿಜವಾಗ್ಲೂ ಅವನು, ಸೂರ್ಯ ಆಗ್ಲಿ ಆಮೇಲೆ ಹರ್ಷ ಆಗ್ಲಿ, ನಿಜವಾಗ್ಲೂ ನಿಮ್ಗೆ ದೊಡ್ಡ ಸ್ಟ್ರೆಂತ್ ಅವರು. ಆ ಸ್ಟ್ರೆಂತ್ ನ ಒಂದು ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಮಾಡೋದಿದೆಯಲ್ಲ, ಅದು ಚಂದನ್ ಕೆಲಸ. ಸೊ ಚಂದನ್, ಯು ಹ್ಯಾವ್ ರಿಯಲಿ ಅರ್ನ್ಡ್ ಪ್ರತಿಯೊಂದು ಮಾತನ್ನು ನೀನು ಇವತ್ತು ಸಂಪಾದನೆ ಮಾಡಿದ್ಯಾ. ಇದು ನಿನ್ನ ಖಂಡಿತ ಮುಂದೆ ಕರ್ಕೊಂಡು ಹೋಗುತ್ತೆ, ನಿನಗೆ ಒಳ್ಳೆ ಹೆಸರು ಕೊಡುತ್ತೆ. ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ರಕ್ಷಿತಾ ಮ್ಯಾಮ್, ತುಂಬ ಕಡಿಮೆ ನಿಂತ್ಕೊಂಡು ಮಾತಾಡೋದು ಅನ್ಸುತ್ತೆ. ನಾನು ಈ ಶೋ ಅಲ್ಲಿ ಕಲ್ತಿರೋದು ಏನು ಗೊತ್ತಾ ಚಂದನ್, ನಮ್ಮ ಹಾರ್ಡ್ ವರ್ಕ್ ಇದೆ ಅಲ್ಲ, ಯಾರ ಮ್ಯಾನಿಪುಲೇಷನ್ ಅದ್ರ ಮುಂದೆ ನಡೆಯಲ್ಲ. ನಾವು ಕಷ್ಟಪಡಬೇಕು, ನಮ್ಮ ಟೀಮ್ ಜೊತೆ ಕಷ್ಟಪಡಬೇಕು. ನಾವು ಜಡ್ಜಸ್ಸು ಏನೂ ಮಾಡೋಕ್ಕಾಗಲ್ಲ ಕಣೋ. ಅಷ್ಟು ಚೆನ್ನಾಗಿ ಮಾಡಿದೆ ನನ್ನ ಮಗನೇ ನೀನು ಇವತ್ತು. ಆ ಹುಡುಗರಿಗೆ ಇವತ್ತು ನಿಜವಾಗ್ಲೂ ನೀನು ಥ್ಯಾಂಕ್ ಯು ಹೇಳ್ಬೇಕು ಕಣೋ. Those girls also, my God. You guys dance so well. ನಾನಿವತ್ತು ನಿಂತಿದ್ದು ಏನಕ್ಕೆ ಅಂದ್ರೆ, ಚಂದನ್ ಒಬ್ಬನೇ ಫೈಟ್ ಮಾಡ್ಕೊಂಬಂದ. ಅವನಿಗೊಬ್ಬ ಪಾರ್ಟ್ನರ್ ಇರ್ಲಿಲ್ಲ. ಆ ಫ್ರಸ್ಟ್ರೇಷನ್ ಇದೆ ಅಲ್ಲ, ಆ ಟೈಮಲ್ಲಿ ಅಣ್ಣ ಅವನ ಜೊತೆ ಬಂದು ವೇದಿಕೆ ಮೇಲೆ ಡಾನ್ಸ್ ಮಾಡ್ದ. ಐ ಥಿಂಕ್ ಅವನ್ಗ ಪಾಸಿಟಿವಿಟಿ ಸ್ಟಾರ್ಟ್ ಆಯ್ತು. ಇವತ್ತು ಸೂರ್ಯನ್ ಟೀ ಶರ್ಟ್ ಹಿಡ್ನೆ ತಿರ್ಗೋ, ಅವ್ನ ಶರ್ಟ್ ಮೇಲೆ ಮ್ಯಾನಿಫೆಸ್ಟೇಷನ್ ಅಂತ ಬರ್ದಿದೆ. ಕಮಾಂಡ ಸೂರ್ಯ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಅವನಿಗೂ ಅರ್ಥ ಗೊತ್ತಿರ. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಂದ್ರೆ, ಪ್ರತಿ ದಿವಸ ಬೆಳಗ್ಗೆ ಎದ್ದು ನಾನು ಕಪ್ ಗೆದ್ದೆ ಅಂತ ಅನ್ಸಿದ್ರೆ ಅದು ಹಾಗೆ ಆಗುತ್ತೆ. ದೇವ್ರದ್ ನಿಜ ಮಾಡ್ತಾನಂತೆ. ದಟ್ ಇಸ್ ಮ್ಯಾನಿಫೆಸ್ಟೇಷನ್. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಲೈಫಲ್ಲಿ. ಐ ರಿಯಲಿ ಹೋಪ್ ಚಂದನ್ ನೀನ್ ಫಿನಾಲೆಗೆ ಬಾ. ಫಿನಾಲೆಗೆ ಬಂದು ಚಂದನ್, ನೀ ಫಿನಾಲೆಗೆ ಬಂದ್ರು ಒಬ್ನೇ ಪರ್ಫಾರ್ಮ್ ಮಾಡು. ಯಾಕಂದ್ರೆ ಈ ಗೆಲುವಿದೆ ಅಲ್ಲ, ನೀನ್ ಒಬ್ಬಂದೆ. ಕಂಗ್ರ್ಯಾಚುಲೇಷನ್ಸ್ ಚಂದನ್. ವೆರಿ ಪ್ರೌಡ್ ಆಫ್ ಯು ಕಣ. ಯಾರು ಏನೇ ಅನ್ಲಿ, ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್, ನಿಮ್ಗೆ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್? ಇವನು ಈ ಮದ ಹಿಡ್ದಿರೋ ಒಂದು ಸಲಗ, ನಿಜವಾದ ಡ್ಯಾನ್ಸಿನ ಮದ ಹಿಡ್ದಿರೋಂತ ಮದಗಜ ಇವತ್ತು. ಔಟ್ ಸ್ಟ್ಯಾಂಡಿಂಗ್. ಅಂದ್ರೆ ಏನಂದ್ರೆ ಫುಲ್ಲು ಕಣ್ಣು ನಿನ್ನ ಎಷ್ಟು ಜನ ಡ್ಯಾನ್ಸರ್ಸ್ ಇದಾರೆ, ನನಗೆ ನಿನ್ಮೇಲಿಂದ ಕಣ್ಣು ಆ ಕಡೆ ಈ ಕಡೆ ಹೋಗಕ್ಕೆ ಬಿಟ್ಟಿಲ್ಲ. ನಿನ್ನ ಎನರ್ಜಿ ಹಂಗಿತ್ತು ಕೊನೆವರೆಗೂ. ಅಲ್ಲಿ ಆನೆಗೆ ನೀನು ಇದು ಮಾಡಿ ಒಂದು ಟರ್ನ್ ಮಾಡಿದೆಲ್ಲ ಓ ಮೈ ಗಾಡ್, ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಚಂದನ್. ಸೋ ಪ್ರೌಡ್ ಆಫ್ ಯು. ನನ್ಗೇನಂದ್ರೆ ಇವತ್ತೇ ಫಿನಾಲೆ ನೀವು ಗೆದ್ದಷ್ಟು ಖುಷಿ. ಯಾಕಂದ್ರೆ ಈ ಮದಗಜ ಹಾಡು ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಗೊತ್ತಿಲ್ಲ. ಡ್ಯಾನ್ಸಿನ ಮದಗಜ, ನೀವು ಡ್ಯಾನ್ಸಿನ ಮದ ಹಿಡಿದಿರೋ ಮದಗಜ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಶಿವಣ್ಣ ಹೇಳ್ತಾರೆ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿ. ಬಟ್ ಎಷ್ಟು ಕರೆಕ್ಟ್ ಆಗಿ ಗೈಡ್ ಮಾಡಿದಿರ ನಿಮ್ಮ ಒಂದು ಸ್ಟೂಡೆಂಟ್ ನ. ಇವತ್ತು ಸೆಮಿಫೈನಲ್ಸ್ ಬಂದು ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಕೊಡೋದು, ನಾವೆಲ್ಲ ನೋಡೋದು, ಎಲ್ರು ಒಟ್ಟಿಗೆ ನಿಂತ್ಕೊಂಡು ನಾನು ಫಸ್ಟ್ ಟೈಮ್ ರಕ್ಷಿತಾ ನೋಡಿದ್ದು, ಎದ್ ನಿಂತ್ಕೊಂಡು ಮಾತಾಡಿದ್ದು. ಅಂಡ್ ಒಂದ್ ಮಾತು ಹೇಳಿದ್ರು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಯಾವಾಗ್ಲೂ ಕ್ಯಾಲ್ಕುಲೇಷನ್ ಮ್ಯಾನ್ಪುಲೇಷನ್ ಜೊತೆ ಬದುಕಲೇಬಾರ್ದು. ಅದು ಇದ್ಬಿಟ್ರೆ ಮನುಷ್ಯ ಅಷ್ಟೇನೆ, ಅದೆರಡು ಬರಲೇಬಾರ್ದು ಮನ್ಸಲ್ಲಿ. ಆಮೇಲೆ ಈ ಗೆಲುವಿದೆಯಲ್ಲ, ಅದನ್ನ ತಲೆಗೆ ತಗೋಬೇಡ, ಹಾರ್ಟ್ಗೆ ತಗೋ ಅಷ್ಟೇನೆ. ಡೋಂಟ್ ಟೇಕ್ ಇಟ್ ಯುವರ್ ಹೆಡ್,
ಟೇಕ್ ಇಟ್ ಯುವರ್ heart. ಹಾರ್ಟ್. ಅವಾಗ 100% ಈ ಜರ್ನಿ ಹಂಗೆ ಕಂಟಿನ್ಯೂ ಆಗುತ್ತೆ, ಈ ಗೆಲುವು ಹಂಗೆ ಸಾಧಿಸುತ್ತೆ. ಅಂಡ್ ಫಸ್ಟ್ ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಆ ಮೊದಲನೇ ಹುಡುಗಿ ನಿಂತಿದ್ ನೋಡಿ, ಫಸ್ಟ್ ಹುಡುಗಿ ಯಾರದು, ಶಿ ವಾಸ್ ಸೂಪರ್. ಅಂದ್ರೆ ಫಸ್ಟ್ ವೈಬ್ರೇಷನ್ ನನಗೆ ಅನ್ಸಿದ್ದು ಒಂದು ದೇವತೆ ತರ ಕಂಡ್ರು ಅವಳು. ಆ ಸ್ಮೈಲು, ಆ ಆಟಿಟ್ಯೂಡ್, ಆ ಧೈರ್ಯ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮ ಮೈ ಎಲ್ಲ ರೋಮಾಂಚನ ಆಗೋದು. ಐ ಹ್ಯಾಡ್ ಗೂಸ್ ಬಂಪ್ಸ್. ನಂದು ಅಂತೆ ಅಣ್ಣ ಅವ್ರ ಹೆಸರು. ನಂದು ತುಂಬಾ ಚೆನ್ನಾಗಿತ್ತು ಮರಿ, ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ. ನೀನು ಓಪನಿಂಗ್ ಆ ಒಂದು ಟೇಕ್ ಆಫ್ ಇದೆಯಲ್ಲ, ದಟ್ ಗೇವ್ ಅ ಬೂಸ್ಟ್ ಟು ದ ಸಾಂಗ್. ಅಂಡ್ ಎಲ್ಲಾ ಹುಡುಗಿರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರೆ, ಅಂಡ್ ಹುಡುಗರು ಅಷ್ಟೇ ಅಮೇಝಿಂಗ್ ಇಟ್ ವಾಸ್. ಯಾರೇ ಚೆನ್ನಾಗಿ ಮಾಡ್ತಿದ್ರು, ಚಂದನ್ ನಂಗೆ ಮುಂದೆ ಬಂದು ಅಷ್ಟು ಚೆನ್ನಾಗಿತ್ತು. ಮೈಂಡ್ ಬ್ಲೋಯಿಂಗ್. ಚಂದನ್ ಇದನ್ನ ಈ ಮೊಮೆಂಟಮ್ ಅದೇ ಫಾಲೋ ಮಾಡು, ಫೈನಲ್ಸ್ಲಿ ಖಂಡಿತ ಇದ್ದೇ ಇರ್ತೀಯ ಅಂತ ಒಂದು ನಂಬಿಕೆ ಇದೆ ನನಗೆ. 100% ಫೈನಲ್ ಇನ್ನೂ ಚೆನ್ನಾಗಿ ಮಾಡಿ ನೀನು. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಆ ಲಾಸ್ಟ್ ಹುಡುಗ ಮಾಡ್ದ. ಪ್ಲೀಸ್ ಬನ್ನಿ, ಒಂದು ನಿಮಿಷ ಬನ್ನಿ ಪ್ಲೀಸ್ ಕಮ್. ನಿಮ್ ಎಲ್ರು ಡ್ಯಾನ್ಸರ್ ಪರವಾಗಿ ಅವ್ರೊಬ್ಬರಿಗೆ ಹಾಕ್ತೀನಿ. ನಂದನ್ನು ಕಳಿಸ್ಲಣ್ಣ. ನಂದನ್ನು ಕಳಿಸಿ. ನಂದುಗೋ. ಅಣ್ಣ ಹೇಳಿದ್ರು ಎಲ್ಲರ ಪರವಾಗಿ ಇವ್ರಿಗೋಸ್ಕರ ನಾವು ಈ ಗೋಲ್ಡನ್ ಹ್ಯಾಟ್ ಕೊಡ್ತಾ ಇದೀವಿ ಅಂತ ಹೇಳಿ. ಅಣ್ಣ, ಎಲ್ರಿಗೂ ಆಸೆ ಇರುತ್ತೆ ನಿಮ್ಮ ಹತ್ರ ಆಶೀರ್ವಾದ ತಗೋಬೇಕು ಅಂತ ಹೇಳಿ. ಇಫ್ ದೇ ಕ್ಯಾನ್ ಹ್ಯಾವ್ ಅ ಪಿಕ್ಚರ್ ವಿತ್ ಯು ಅಣ್ಣ, ಅದೇ ಅವ್ರಿಗೆ ದೊಡ್ಡ ಬೆಸ್ಟ್ ಬ್ಲೆಸ್ಸಿಂಗ್. ಈ ವೇದಿಕೆ ಮೇಲೆ ಬರುವಂತಹ ಪ್ರತಿಯೊಬ್ಬ ಡಾನ್ಸರ್ಗೂ ಆಸೆ ಇರುತ್ತೆ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಅವ್ರನ್ನ ಒಂದ್ಸಲಿ ಸ್ಪರ್ಶಿಸ್ಬೇಕು ಅಂತ ಹೇಳಿ. ಇವತ್ತು ಅವಕಾಶ ಎಲ್ಲರಿಗೂ ಸಿಕ್ಕಿದ್ದು ಚಂದನ್ ಅವರ ಪರ್ಫಾರ್ಮೆನ್ಸ್ ಮೂಲಕ ಆ್ಯಂಡ್ ಪವನ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಮೂಲಕ. ಸೊ ಚಂದನ್, ಕಂಗ್ರ್ಯಾಚುಲೇಷನ್ಸ್ ಪವನ್ ಮಾಸ್ಟರ್. ಎಲ್ಲರೂ ಹೇಳಿದ್ರು ಚಂದನ್ ಗ್ರ್ಯಾಂಡ್ ಫಿನಾಲೆಗೆ ಬರಬೇಕು ಅಂತ. ಚಂದನ್ ಗೆಲುವಲ್ಲ, ಆ ಕುಟುಂಬದ ಗೆಲುವು ಆಗತ್ತೆ, ಆ ತಾಯಿಯ ಗೆಲುವು ಆಗತ್ತೆ. ಯಾಕಂದ್ರೆ ನಮ್ಗಿನ್ನೂ ನೆನಪಿದೆ ಅವರ ತಾಯಿ ಎಷ್ಟು ಕಷ್ಟಪಟ್ಟು ಯಾರ್ದೋ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಅವ್ರ ಅಣ್ಣ ತನ್ನ ಓದನ್ನ ಬಿಟ್ಟು ಚಂದನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ. ಸೊ ಚಂದನ್ನ ಗೆಲುವಲ್ಲ, ಅದು ಚಂದನ್ ಅವರ ಕುಟುಂಬದ ಗೆಲುವು, ಅವರ ತಂದೆ ತಾಯಿ ಅವರ ಅಣ್ಣನ ಗೆಲುವು ಆಗುತ್ತೆ. ಇದಕ್ಕೋಸ್ಕರ ಆದ್ರೂ ಚಂದನ್ ಗೆಲ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಮ್ಮ, ನನಗೆ ನೀವು ಚಿಕ್ಕ ಮಗು ತರ ಕಾಣಿಸ್ತಾ ಇದ್ದೀರಾ ಅಲ್ಲಿಂದ. ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಚಿಯರ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನೀವ್ ಯಾಕೆ ಅಲ್ಲಿದ್ದೀರಾ? ನೀವು ಇಲ್ಲಿ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ.